ನಮಸ್ಕಾರ. ನಾನು ನಿಮ್ಮ ನಯನ ಸಿತೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಏನಪ್ಪ ಅಂದರೆ ಸುಟ್ಟು ಬದನೆಕಾಯಿ ಗೊಜ್ಜು ಕೈಯಲ್ಲಿ ಕಿವುಸ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಬದನೆಕಾಯಿನ ಸುಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಗಳು ಆಗ್ತಿದ್ದಾಳೆ ಸುಡೋಕ್ಕೆ. ಅದಕ್ಕೆ ಆ ರೀತಿ ಆಗ್ತಿತ್ತು. ಇವಾಗ ನೋಡಿ ನಾನು ಸುಡ್ತಾ ಇದ್ದೀನಿ. ಈ ರೀತಿ ಸುಟ್ಟರೆ ಚೆನ್ನಾಗಿರುತ್ತೆ, ಒಲೆಯಲ್ಲಿ ಸುಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಸುಡ್ತಿದ್ದೀನಿ ಇವತ್ತು. ಇವತ್ತು ನಮ್ಮ ಮನೇಲಿ ಬೇರೆ ಇರಲಿಲ್ಲ. ನಮ್ಮ ಮನೆಯಲ್ಲಿ ಇದನ್ನೆಲ್ಲ ತಿನ್ನಲ್ಲ. ನಮ್ಮ ಮಾವ ಮತ್ತು ನಮ್ಮ ಅತ್ತೆಗೆ ಮಾಡೋಕ್ಕೆ ಈ ರೀತಿ ಸುಡ್ತಿದ್ದೀನಿ ನಾನು. ಎಲ್ಲ ಚೆನ್ನಾಗಿ ವೀಡಿಯೋಸ್ ನೋಡ್ತಿದ್ದೀರಾ, ಹಂಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ನಾನೆಲ್ಲ ಬೇರೆ ಕಡೆ ಹೋಗಿದ್ದೆ. ಸೊ ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ, ಇದು ಅರ್ಧ ಭಾಗ ಬೆಂದಿದೆ. ಇದು ಬದನೆಕಾಯಿ ಇದು ಪೂರ್ತಿಯಾಗಿ ಬೆಂದರೆ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿರಿ, ಈ ರೀತಿ ಬೇಯಬೇಕು ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಲೆಯಲ್ಲಿ ಆದರೆ ಬೇಗ ಬೆಂದ್ಬಿಡುತ್ತೆ. ಇವಾಗ ನಾನು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬೇಯೋದಕ್ಕೆ. ನೋಡಿ ಅಲ್ಲಿ ಇಟ್ಟಿದ್ದೀನಿ. ಬೇಗ ಬೇಗ ಬೇಯುತ್ತೆ ಇದು ಗ್ಯಾಸಲ್ಲೂ. ಒಲೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ನೀಟಾಗಿ ಇದು ಇವಾಗ ನೀಟಾಗಿ ಬೇಯ್ತೈತೆ. ನೋಡಿ ಇಷ್ಟು ಮುಕ್ಕಾಲು ಭಾಗ ಆಗಿದೆ. ಇನ್ನೊಂದು ಸ್ವಲ್ಪ ಆಗ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಅದು ಎಷ್ಟು ಸುಟ್ಕೊಳುತ್ತೋ ಅಷ್ಟು ಸ್ಮೂತಾಗಿ ಬರುತ್ತೆ, ಸಾಫ್ಟಾಗಿ. ಇವಾಗ ನೋಡಿ ನಾನು ಒಂದು ತಟ್ಟೆಯಲ್ಲಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಡಬೇಕು. ಅದು ಬ್ಲಾಕ್ ಇರೋದೆಲ್ಲ ತೆಗೆದ್ಬಿಟ್ರೆ ಚೆನ್ನಾಗಿರುತ್ತೆ. ನಾನು ಇವಾಗೆಲ್ಲ ತೆಗಿತಿದ್ದೀನಿ ನೋಡಿರಿ ಎಲ್ಲ. ಈ ರೀತಿ ಎಲ್ಲ ತೆಗೆದ್ಬಿಟ್ಟು ಬೇರೆದ್ರಲ್ಲಿ ಹಾಕ್ಕೊಂಡು ಕಿವುಚ್ಬೇಕು. ಇದನ್ನು ನಾನೆಲ್ಲ ತೆಗಿತಿದ್ದೀನಿ. ಮೆಣ್ಸಿನ್ಕಾಯಿ ಮಾತ್ರ ಕೈಯಲ್ಲಿ ಕಿವುಚೋಕ್ಕಾಗಲ್ಲ, ಸಖತ್ತು ಸ್ಟ್ರಾಂಗ್ ಇದ್ದಾವೆ. ಬದನೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿ ಕಿವುಚ್ಬಿಟ್ರೆ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಯಾವುದ್ರಲ್ಲಾದರೂ ಮಸಿದ್ರೆ ಸರಿಯಾಗುತ್ತೆ. ಇವಾಗ ಇಷ್ಟು ತೊಳ್ಕೊಂಬಿಟ್ಟು ನೀಟಾಗಿ ಒಂದು ಬೇರೆ ಇದ್ರಲ್ಲಿ ಹಾಕಿ ನೋಡಿರಿ, ನಾನು ಆಲ್ರೆಡಿ ಎಲ್ಲ ಕಿವುಚಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಬೇಗ ಬೇಗ ವೀಡಿಯೋ ಮಾಡೋಕ್ಕೆ ಮಾಡಿರೋದಂದರೆ ಟೈಮ್ ಇರಲಿಲ್ಲ, ಅಡುಗೆ ಬೇಗ ಆಗಬೇಕಿತ್ತು. ಅದಕ್ಕೆ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಅದನ್ನೆಲ್ಲ ಕೈಯಲ್ಲಿ ಕಿವುಚ್ಬಿಟ್ಟು ಮತ್ತು ಇದನ್ನು ಬೆಳ್ಳುಳ್ಳಿನ ಅದರಲ್ಲಿ ಕಿವುಚಿ ನೆಕ್ಸ್ಟು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಇದೇ ರೀತಿ ಮಾಡೋದು, ಸ್ವಲ್ಪನೇ ಮಾಡಿರೋದು ನಾನು ಮತ್ತೆ ನಮ್ಮ ಮಾವಿಗೆ ಅಂತ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಮುದ್ದೆ ಜೊತೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೆ. ನೆಕ್ಸ್ಟು ಯಾವುದಾದ್ರೂ ರೆಸಿಪಿ ಮುಖಾಂತರ ನಿಮ್ಮ ಮುಂದೆ ಬರ್ತಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಲವ್ ಯು.